ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಸಾಕಷ್ಟು ನಡೀತಾ ಇತ್ತು. ಅದಾದ ಬೆನ್ನಲ್ಲೇ ಈಗ ದಲಿತ ಮುಖ್ಯಮಂತ್ರಿ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ನೋಡ್ರಿ, ದಲಿತರಾಗ್ಲಿ, ಹಿಂದುಳಿದವರಾಗ್ಲಿ, ಮುಂದುವರೆದವರಾಗ್ಲಿ, ಯಾರೇ ಆಗ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂದ್ರೆ ಮೊದಲು CLP ನಲ್ಲಿ ಅವರಿಗೆ ವಿಶ್ವಾಸ ಇರಬೇಕು. ಆ ನಂತರ ಹೈಕಮಾಂಡ್ನವರು ಕೂಡ ಅದನ್ನು ತೀರ್ಮಾನ ಮಾಡಬೇಕು. ಯಾರ್ದು ಏನೇ ತೀರ್ಮಾನಗಳು ಇದ್ರೂ ಕೂಡ ಅಂತಿಮವಾಗಿ ಅದು ಹೈಕಮಾಂಡ್ ತೀರ್ಮಾನನೇ ಹೊರತು ಯಾರೊಬ್ರು ವೈಯಕ್ತಿಕವಾಗಿ ಅಥವಾ ಇನ್ನೊಂದು ಗುಂಪು ಸೇರ್ಕೊಂಡು ಒಂದೇನೋ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಯಾವುದೇ ಕಿಮ್ಮತ್ ಇರೋದಿಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ರು, ನನಗೆ CM ಆಗೋ ಅವಕಾಶ ಇತ್ತು, ಅದು ತಪ್ಪು ಅಂತೇಳಿ. ಅದಾದ್ಮೇಲೆ ಒಂದಷ್ಟು ಚರ್ಚೆ ಏನಂತಂದ್ರೆ ರಾಜ್ಯಕ್ಕೆ ಬರ್ತಾರೆ, ಅವರಿಗೆ ರಾಜ್ಯಕ್ಕೆ ಬರಬೇಕು ಅನ್ನೋದಷ್ಟು ಚರ್ಚೆ ನಡೀತಾ ಇದೆ. ನೋಡಿ, ಇವತ್ತು ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಎದ್ದು ಮಾತನಾಡ್ತಾರೆ ಅಂತ ಹೇಳಿದ್ರೆ ಎಂಟೈರ್ ಹೌಸೇನೆ ಅಲರ್ಟ್ ಆಗಿ ಕೇಳ್ತದೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಬಗ್ಗೆ ಇರ್ಬೋದು, ಜನಸಾಮಾನ್ಯರ ಆಗುವಗಳ ಬಗ್ಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿ ಆಗೋದ್ರಿಂದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಒಂದು ದೇಶದ ಒಂದು ಸುಮಾರು 120 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಷದ ಅಧ್ಯಕ್ಷ ಅಂದರೆ ಅದು ಸಾಮಾನ್ಯ ಅಂತ ಯಾರು ಭಾವನೆ ಮಾಡ್ಕೋಬಾರ್ದು. ಇಂತಹ 25 ಜನ ಮುಖ್ಯಮಂತ್ರಿಗಳನ್ನು ಅವರು ಸೃಷ್ಟಿ ಮಾಡುವಂಥ ಶಕ್ತಿ ಇವತ್ತು ಅವರಲ್ಲಿದೆ. ಅದರಿಂದ ಅವರಿಗೆ ಇರ್ಬೋದು, ಹಿಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದಾಗ ಅವ್ರಿಗೆ ದೊರಕದೇ ಇರ್ಬೋದು ಬೇರೆ ಬೇರೆ ಕಾರಣದಿಂದ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಹೆಚ್ಚು ಸ್ಥಾನ ಅಲಂಕರಿಸೋಕ್ಕೂ ಅವರಿಗೆ ಅರ್ಹತೆ ಇದೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ಅವರು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸಿರೋ ಹಿನ್ನೆಲೆಯಲ್ಲಿ ಅವರು ಹೆಚ್ಚು ಉತ್ತಮ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಹೈಕಮಾಂಡ್ ನಿರ್ಣಯಕ್ಕೆ ಅವರು ಕೂಡ ಬದ್ಧರಾಗಿರ್ತಾರೆ.